ಇನ್ನು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಕಿರಣ್ ಹೆಬ್ಬಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಟ್ಟಿದ್ರು, ಆದರೂ ಕೂಡ ಇನ್ನೂವರೆಗೂ ಬಿಲ್ ಪಾಸ್ ಆಗಿಲ್ಲ. ಭರವಸೆ ಈಡೇರಿಸಿ ಅಂತ ಪತ್ರ ಬರೆದಿದ್ದೇನೆ ಅಂತ ಕಿರಣ್ ಹೆಬ್ಬಾರ್ ಹೇಳಿದ್ದಾರೆ. ಪ್ರಾಮಿಸ್ ಮಾಡಿದ್ರು, ಭರವಸೆ ಈಡೇರಿಸಿಲ್ಲ ಅಂತ ನಾನು ಹೇಳಿದ್ದೆ. GBA ಎಲೆಕ್ಷನ್ ಬರ್ತಾ ಇದೆ, ಈಗಲಾದರೂ ಇದ್ರ ಬಗ್ಗೆ ಗಮನ ವಹಿಸಿ ಅಂತೇಳಿ ನಾನು ಬರೆದಿದ್ದೀನಿ. ಅವ್ರಿಗೆ ಕೆಲಸ ಮಾಡಿ ವೋಟ್ ಹಾಕ್ತಾರೆ, ಎಲೆಕ್ಷನ್ ವೇಳೆ ಬಂದು ವೋಟನ್ನು ಕೇಳೋದಲ್ಲ ಅಂತ ಅವ್ರಿಗೆ ಹೇಳಿದ್ದೆ ಅಂತ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಖಜಾಂಚಿ ಆಗಿರುವಂತಹ ಕಿರಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಿರಣ್ ಹೆಬ್ಬಾರ್ ಅವರನ್ನ ನಮ್ಮ ಪ್ರತಿನಿಧಿ ಭರತ್ ಮಾತನಾಡಿಸಿದ್ದಾರೆ, ನೋಡ್ಕೊಂಡ್ಬರೋಣ. ಕಿರಣ್ ಹೆಬ್ಬಾರ್ ಈಗ ಅಪಾರ್ಟ್ಮೆಂಟ್ ಫೆಡರೇಷನ್ ಅಸೋಸಿಯೇಷನ್ ಅವ್ರಿಗೆ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಸರ್, ಈಗ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸೊ ಅದರಲ್ಲಿ ಓಪನ್ ಆಗಿ ಒಂದು ರೀತಿ ಥ್ರೆಟ್ ಆಗ್ದಂಗೆ ಇತ್ತು ಸರ್. ಅಂದ್ರೆ ನಮ್ಮ ಹತ್ರ ಓಟ್ ಇದೆ, ಅದಕ್ಕೆ ನೀವು ಕೆಲಸ ಮಾಡಿಕೊಡ್ತೀರೋ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ರು ಅಂತ. ಅಂದ್ರೆ ನಿಮಗೆ ಬಹಿರಂಗವಾಗಿ ಒಂದು ಬೆದರಿಕೆ ಹಾಕಿದ್ರು ಅಂತ ಒಂದು ಅನಿಸ್ತದೆ. ಏನ್ ಬರ್ದಿದ್ದೀರಿ ಆ ಪತ್ರದಲ್ಲಿ ನೀವು ಆ ರೀತಿಯಾಗಿ ಅವ್ರು ಕೋಪಗೊಳ್ಳೋದಕ್ಕೆ? ನೋಡಿ, ಆ ಪತ್ರದಲ್ಲಿ ಬರೆದಿದ್ದು ಗೌರ್ಮೆಂಟ್ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇದು ಎಲೆಕ್ಷನಲ್ಲಿ ಇದನ್ನು ಜಾರಿಗೆ ತರ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಈಗ ಎಲೆಕ್ಷನ್ ಆಗಿ 2.5 ವರ್ಷ ಆಯಿತು. ಅದಕ್ಕೆ ನಾನು ಒಂದು ಲೆಟರ್ ಬರೆದೆ, ನೋಡಿ ಈ ಥರ 2.5 ವರ್ಷ ಆಯಿತು, ಗೌರ್ಮೆಂಟ್ ನೀವು ಏನು ಮಾಡಿಲ್ಲ, ಆದಷ್ಟು ಬೇಗ ಇದನ್ನು ಜಾರಿಗೆ ತೊಗೊಂಬನ್ನಿ. ಸೊ ನೀವು ಯೋಚನೆ ಮಾಡಿ, GBA ಎಲೆಕ್ಷನ್ ಬರ್ತಾ ಇದೆ, ಆದಷ್ಟು ಇದನ್ನು ಜಾರಿಗೆ ತಂದರೆ GBA ಎಲೆಕ್ಷನಲ್ಲಿ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಆ ರೀತಿಯಲ್ಲಿ ಬರೆದಿರೋದು. ಅಂದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರ ಹತ್ರ ಓಟ್ ಇರೋದ್ರಿಂದ ನೀವು ನಮಗೆ ಕೆಲಸ ಮಾಡ್ಕೊಡ್ಲೇಬೇಕು. ಇನ್ ಕೇಸ್ ನೀವು ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ತೋರಿಸ್ತೀವಿ ಅನ್ನೋ ಅರ್ಥದಲ್ಲಿ ನೀವು ಬರೆದಿರೋ. ತೋರಿಸ್ತೀವಿ ಅಂತಲ್ಲ, ನೀವು ಮಾಡಿಕೊಟ್ರೆ ನಿಮಗೆ ಇದನ್ನ ಹೆಲ್ಪ್ ಆಗತ್ತೆ ಅಂತ. ಈಗ ಬೆಂಗಳೂರಲ್ಲಿ 40,000 ಅಪಾರ್ಟ್ಮೆಂಟ್ ಇದೆ. ಒಂದು ಆ್ಯಾವ್ರೇಜಲ್ಲಿ ಒಂದು 30-40 ಲಕ್ಷ ಅಪಾರ್ಟ್ಮೆಂಟ್ ಓಟ್ಸ್ ಇದೆ. ಇವತ್ತು ನೀವೇ ನೋಡಿದ್ರಿ, ಹಾಲ್ ತುಂಬ ಬರೀ ಅಪಾರ್ಟ್ಮೆಂಟ್ ರೆಸಿಡೆನ್ಸ್ ಇತ್ತು. ಎಷ್ಟು ಇಶ್ಯೂಸ್ ಇತ್ತು, ಇಶ್ಯೂಸ್ ಅಂತೂ ಒಂದು 1000 ಗಟ್ಟಲೆ ಇಶ್ಯೂಸ್ ಇತ್ತು. ಇದನ್ನು ಆದಷ್ಟು ಬೇಗ ಬಗೆಹರಿಸ್ಕೊಡಿ, ಮಾಡಿಕೊಟ್ರೆ ಎಲ್ಲರಿಗೂ ಈ ಗೌರ್ಮೆಂಟಿಗೆ ಹೆಲ್ಪ್ ಆಗತ್ತೆ ಅಂತ ರೀತಿಯಲ್ಲಿ ನಾನು ಬರೆದಿದ್ದು. ಸರ್, ಈಗ ನೀವು ಅಪಾರ್ಟ್ಮೆಂಟ್ ನಿವಾಸಿಗಳು ಅಥವಾ ಓನರ್ಸ್ ಪರವಾಗಿ ನೀವು ಒಂದು ರಿಕ್ವೆಸ್ಟ್ ಕೇಳಿದ್ರಿ, ಬಟ್ ಅವ್ರು ಹೇಳ್ತಿದ್ದಾರೆ ನನ್ನ ಎದುರಿಸಕ್ಕೆ ಬರಬೇಡಿ, ನೀವು ಎದುರಿಸಿದ್ರೆ ನಾನೇನು ಕೆಲಸ ಮಾಡ್ಕೊಡಲ್ಲ ಆ ಥರ ನೀವು ಹೇಳಿದಾಗ. ನೋಡಿ, ಅವ್ರಿಗೆ ಅಧಿಕಾರ ಇದೆ. ಅವರು DCM, ನಾನು CM, ನಾನು ಕಾಮನ್ ಮ್ಯಾನು. ಅವರು DCM, ನಾನು CM ಆದರೆ ಕಾಮನ್ ಮ್ಯಾನ್. ನೀನೇನು ಮಾಡೋಕ್ಕಾಗತ್ತೆ? ಒಂದು ಲೆಟ್ರ್ ಬರಿಬೋದು, ರಿಕ್ವೆಸ್ಟ್ ಮಾಡ್ಬೋದು, ಇದಕ್ಕಿಂತ ಆಚೆ ಇನ್ನೇನು ಮಾಡ್ಬೋದು? ಬೇರೆಯವರಾದರೆ ಬರೀತಾರೆ. ನಾನು ಸ್ವಲ್ಪ ಚೂರು ನನ್ನ ಟೋನು ನಾನು ಸ್ವಲ್ಪ ಇದಾಗೆ ಬರೆದೆ, ಮಾಡಿದ್ರೆ ಇಲ್ಲಾಂದ್ರೆ ನಿಮಗೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ರೀತಿಯಲ್ಲಿ ಬರೆದೆ. ಸರ್, ಇದಕ್ಕೆ ಮುಂಚೆ ಏನಾದರೂ ಡಿ.ಕೆ. ಶಿ ಅವ್ರನ್ನ 1-to-1 ಏನಾದ್ರು ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರಾ ನೀವು? ಸುಮಾರು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಇದಾದ್ಮೇಲೂ ಮೀಟ್ ಮಾಡಿದ್ದೀನಿ. ಈ ಲೆಟರ್ ಬರೆದಾದ್ಮೇಲೂ ಮೀಟ್ ಮಾಡಿದ್ದೀನಿ. ಏನು ಹೇಳಿದ್ರಿ ಸರ್ ಆ ಮೀಟ್ ಮಾಡಿದ ಟೈಮಲ್ಲಿ? ಏನು ಹೇಳಿದ್ರು? ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು, ಮಾಡ್ಕೊಡ್ತೀವಿ ಅಂತ. ಬಟ್ ಈ ಲೆಟರ್ ಬರೆದಾದ ಮೇಲೇನು ನೀವು ಮೀಟ್ ಮಾಡಿದ್ದೀರಾ, ಒಂದು ಭರವಸೆ ಕೊಟ್ಟಿದ್ದೀರಾ, ಬಟ್ ಈ ಸ್ಟೇಜ್ ಮೇಲೆ ಇಷ್ಟು ಅವ್ರು ಕೋಪಗೊಳ್ಳೋದಕ್ಕೆ, ಇಷ್ಟು ರೈಸ್ ಆಗೋದಕ್ಕೆ ಏನು ರೀಸನ್ ಹಂಗಾದ್ರೆ? ಇದಕ್ಕೆ ನಾನೇನು ಅವರು ಪರ್ಸ್ನಲ್ ಇದು, ಅವರು ಯಾವ ಥರ ತೊಗೊಂಡ್ರು ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ. ಸರಿ ಸರ್, ಈಗ ಇದಾದ್ಮೇಲೆ ಏನಾದ್ರು ಮತ್ತೆ ಮೀಟ್ ಮಾಡೋ ಚಾನ್ಸಸ್ ಇದೆಯಾ ಅವ್ರನ್ನ, ಡಿ.ಕೆ. ಶಿ ಅವ್ರನ್ನ? ನಾನು ಮೀಟಿಂಗಲ್ಲಿ ಅವ್ರ ಎದುರುಗಡೆ ಕೂತಿದ್ದೆ. ಸೊ ಕರೆದಾಗ ಮೀಟ್ ಮಾಡ್ತೀನಿ. ಇದಾಗಲಿಲ್ಲ ಅಂದರೆ ಇನ್ನೊಂದ್ಸಲ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ. ಇದಾಗ ತನಕ ನಾನು ನನ್ನ ಗುರಿ ಬಿಡಲ್ಲ, ಮಾಡ್ತೀನಿ. ಎಸ್, ಇದು ಕಿರಣ್ ಹೆಬ್ಬಾರ್ ಅವರ ಮಾತಂದ್ರೆ, ನಾನು ಅಪಾರ್ಟ್ಮೆಂಟ್ ನಿವಾಸಿಗಳ ಪರವಾಗಿ ನಾನೊಂದು ಲೆಟರ್ ಬರೆದಿದ್ದೆ. ಸೊ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ಒಬ್ಬ ಉಪಮುಖ್ಯಮಂತ್ರಿ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರು ಅದನ್ನ ತಗೊಂಡಿದ್ದ ರೀತಿ ಬೇರೆ, ಅವ್ರ ಎದುರಿಸೋ ರೀತಿಯಲ್ಲಿ ಮಾತಾಡಿದ್ರು. ಬಟ್ ನಾನೇನು ಮಾಡೋದಕ್ಕಾಗಲ್ಲ ಅಂತೇಳಿ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಇದು DCM ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಕಿರಣ್ ಹೆಬ್ಬಾರ್ ನೀಡಿದಂತಹ ಪ್ರತಿಕ್ರಿಯೆ ಇದು. ಅಂದರೆ DCM ಡಿ.ಕೆ. ಶಿವಕುಮಾರ್ ಅಲ್ಲಿ ಪ್ರಸ್ತಾಪ ಮಾಡುವಾಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಈ ಬಿಲ್ಲನ್ನು ಜಾರಿಗೆ ತರುವ ವಿಚಾರ ಏನಿದೆ, ಈ ವಿಚಾರವನ್ನು ಬಿಲ್ ಜಾರಿಗೆ ತರೋದಕ್ಕೆ ಮುಂಚೆ ನಾವು ನಿಮ್ಮ ಜೊತೆಗೆ ಮಾತುಕತೆ ಮಾಡಿ ನಿಮ್ಮ ಧ್ವನಿ ನಮ್ಮ ಧ್ವನಿ ಒಂದೇ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕರೆದಿರೋದು ನಿಮ್ಮನ್ನು ಈ ಸಭೆಗೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲೂ ಅವರು 2 ಬಾರಿ ಪ್ರಸ್ತಾಪಿಸಿದ್ದು ಕೂಡ, ಒಂದು, ನಾವು ಅಷ್ಟೆಲ್ಲ ಕೆಲಸಗಳನ್ನು ನಿಮಗೆ ಮಾಡಿಕೊಟ್ರೂ ಕೂಡ ನೀವು DK ಸುರೇಶ್ ನನ್ನ ತಮ್ಮನನ್ನು ಸೋಲಿಸಿದ್ರಿ. ಆ ಸಂದರ್ಭದಲ್ಲಿ ನನಗೆ ಬಂತು, ನಾವು ಇಷ್ಟೆಲ್ಲ ಯಾಕೆ ಮಾಡಬೇಕಪ್ಪ ಅಂತೇಳಿ ನಮಗೆ ಒಂದು ಬಾರಿ ಅನ್ನಿಸ್ತು, ನಾವು ಯಾಕೆ ಇಷ್ಟೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಅಂತ.
ನಮ್ಮ ಪ್ರತಿನಿಧಿ ಭರತ್ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಭರತ್, ಇಲ್ಲಿ ಡಿ ಕೆ ಶಿವಕುಮಾರ್ ಈ ಮೀಟಿಂಗಲ್ಲಿ ಪ್ರಸ್ತಾಪಿಸುವಾಗ ಎರಡೆರಡು ಬಾರಿ, ಒಂದು ಡಿ ಕೆ ಸುರೇಶ್ ಅವರನ್ನು ಸೋಲಿಸಿದ್ದು, ಎರಡನೇದು ಈ ಲೆಟರ್ನೆಲ್ಲ ಲೆಟರ್ನ ಓದ್ತಾ ಹೇಳುವಂತಹ ಸಂದರ್ಭದಲ್ಲಿ, ಕಿರಣ್ ಹೆಬ್ಬಾರ್ ಬರೆದಿರುವಂತಹ ಲೆಟರ್ನ ಓದ್ತಾ ಹೇಳುವಂತಹ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ನಮ್ಮ ಶಾಸಕರು ಇರೋದು ಕಡಿಮೆ, 18 ಜನ BJPಯವರೇ ಗೆದ್ದಿದ್ದಾರೆ ಅಂತ. ಆ ಸೋಲಿನ ಕಾರಣಕ್ಕೋಸ್ಕರ ಕೋಪಗೊಂಡಿದ್ದ ಡಿ ಕೆ ಶಿವಕುಮಾರ್ ಅವರು, ಅಥವಾ ಬೇರೆ ಏನಾದ್ರು ಕಾರಣ ಇತ್ತಾ ಕಿರಣ್ ಹೆಬ್ಬಾರ್ ಅವರ ಪತ್ರಕ್ಕೆ ಸಿಡಿಮಿಡಿಗೊಳ್ಳೋದಕ್ಕೆ? ಭರತ್. ನವೀನ್, ಇವತ್ತು ಬೆಂಗಳೂರು ಫೆಡರೇಷನ್ ಅಸೋಸಿಯೇಷನ್ ಕಡೆಯಿಂದ ಇವತ್ತು ಸಂವಾದ ಕಾರ್ಯಕ್ರಮವನ್ನ ಡಿ ಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ರು. ಇಲ್ಲಿ ಬಂದಿದ್ದಂತಹ ನಿವಾಸಿಗಳು ಅಥವಾ ಓನರ್ಸ್ ಏನಿದ್ದಾರೆ ಅವರು ತಮ್ಮ ಬಿಲ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾವು ಸಲಹೆಗಳನ್ನ ಕೊಡಬೇಕು, ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಬಂದಿದ್ರು. ಆದರೆ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಕೋಪದಲ್ಲೇ ಬಂದಿದ್ರು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಸಂವಾದಕ್ಕೆ ಬರೋದಕ್ಕೆ ಮುಂಚೆನೇ ಅವರು ಪ್ರಿಪೇರ್ ಆಗಿ ಬಂದಿದ್ರು ಅಂತ ಹೇಳಿದ್ರೆ, ಬೆಂಗಳೂರು ಫೆಡರೇಷನ್ ಖಜಾಂಚಿ ಆಗಿದ್ದಂತಹ ಏನು ಶ್ರೀರಾಮ್ ಹೆಬ್ಬಾರ್ ಅವರು ಒಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಒಂದು ರೀತಿಯಾಗಿ ಅವರಿಗೆ ಬೆದರಿಕೆ ಹಾಕಿದಂತೆ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ, ನೀವು ಈ ಬಿಲ್ನ ಪಾಸ್ ಮಾಡದೆ ಹೋದ್ರೆ ನಾವು ಮುಂಬರುವಂತಹ ಒಂದು GBA ಎಲೆಕ್ಷನ್ ನಲ್ಲಿ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಅವರ ಪತ್ರದಲ್ಲಿ ಬರೆದಿದ್ರು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ರಿಸೀವ್ ಮಾಡ್ಕೊಂಡಿದ್ರು. ಹಾಗಾಗಿ ಈ ಸಂವಾದದಲ್ಲಿ ಅವರು ಅದನ್ನ ನೇರವಾಗಿ ಒಂದು ಸಂದೇಶವನ್ನ ಕೊಡಲೇಬೇಕಾಗಿತ್ತು. ಹಾಗಾಗಿ ಒಂದು ರೀತಿ ಅವ್ರು ಕೋಪದಲ್ಲೇ ಮಾತಾಡಿದ್ರು, ಸಿಟ್ಟಿನಲ್ಲೇ ಮಾತಾಡಿದ್ರು. ಜೊತೆಗೆ ತಮ್ಮ ಸಹೋದರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಳೆದ ಸಲ ಅವರು ಸೋತಿದ್ರು, ಸೊ ಅದನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಏನು ಕ್ಷೇತ್ರದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದಾವೆ, ಅಲ್ಲಿ ಹೆಚ್ಚಿನ ಮತವನ್ನ ಕಾಂಗ್ರೆಸ್ ಪಕ್ಷ ಪಡೆದುಕೊಳ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಲಿಲ್ಲ. ಹಾಗಾಗಿ ಡಿ ಕೆ ಸುರೇಶ್ ಅವರು ಸೋಲೋದಕ್ಕೆ ಅವರು ಕೂಡ ಒಂದು ಕಾರಣ ಅನ್ನೋದನ್ನ ಅವರು ನೇರವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳ ಎದುರು ಕೂಡ ಹೇಳಿದ್ರು. ಅಂದ್ರೆ ನಿಮಗೆ ನಾನು ಕೆಲಸ ಮಾಡಿಕೊಟ್ಟಿದ್ದೇನೆ, ನಿಮಗೆ ನಾವು ಸತತವಾಗಿ ನೀವು ಕೇಳಿದನೆಲ್ಲ ಕೆಲಸ ಮಾಡಿಕೊಟ್ಟಿದ್ದೇವೆ, ಆದ್ರೆ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿದ್ದು ಕೇವಲ ವೋಟ್, ಆದ್ರೆ ನೀವು ಅದನ್ನೇ ನಮಗೆ ಹಾಕ್ಲಿಲ್ಲ. ಇದರ ಒಂದು ಪರಿಣಾಮವಾಗಿ ತಮ್ಮ ಸಹೋದರ ಎಲೆಕ್ಷನ್ ಅಲ್ಲಿ ಸೋತರು ಅನ್ನೋದನ್ನ ನೇರವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳ ಎದುರು ಅವರು ಉಲ್ಲೇಖವನ್ನ ಮಾಡಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಇದಾದ ನಂತರ ಶ್ರೀರಾಮ್ ಹೆಬ್ಬಾರ್ ಎನ್ನುವ ಖಜಾಂಚಿ ಏನಿದ್ದಾರೆ ಸಂಘದವರು, ಅವರು ಕೂಡ ಒಂದು ಪತ್ರ ಬರೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಬೆದರಿಕೆ ಹಾಕಿದ್ರೆ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿಯನ್ನ ಡಿ ಕೆ ಶಿವಕುಮಾರ್ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅಂದ್ರೆ ನಿಮ್ಮ ಕಡೆಯಿಂದ ನಮಗೆ ವೋಟ್ ಸಿಗುತ್ತೆ, ನೀವು ನಮಗೆ ವೋಟ್ ಹಾಕೋದಿದ್ರೆ ನಿಮ್ಮ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ ಅನ್ನೋದನ್ನ ಖಡಕ್ಕಾಗಿ ಅವರು ಸಂದೇಶವನ್ನ ರವಾನಿಸಿದ್ದಾರೆ. ಅಂದ್ರೆ ಈಗಲೂ ಕೂಡ ಈ ಬಿಲ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗಳೇನು ಹೇಳ್ಕೊಂಡಿದ್ರೆ ಅದನ್ನ ನಾವು ಜಾರಿ ಮಾಡ್ತೀವಿ. ಆ ಜಾರಿ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಸೊ ಹಾಗಾಗಿ ನಾವು ಜಾರಿ ಮಾಡ್ತೀವಿ, ನಾವು ಕೆಲಸ ಮಾಡ್ಕೊಡ್ತೀವಿ, ಆದ್ರೆ ನಿಮ್ಮ ವೋಟು ನಮಗೆ ಹಾಕ್ಬೇಕು. ಸೊ ನಾವು ನಿಮಗೆ ಕೆಲಸ ಮಾಡ್ಕೊಡ್ತೀವಿ, ನೀವು ನಮಗೆ ವೋಟ್ ಹಾಕ್ಬೇಕು. ಈ ರೀತಿಯಾಗಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ದಾಗ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಅವರು ಆ ಸಂದೇಶವನ್ನ ಕೂಡ ರವಾನಿಸಿದ್ರು. ಇನ್ನು ಶ್ರೀರಾಮ್ ಹೆಬ್ಬಾರ್ ಅವರ ಒಂದು ಹೇಳಿಕೆ ಅಥವಾ ಅವರ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ, ಅಂದ್ರೆ ಸಂವಾದದಲ್ಲಿ ಮೊದಲ ಸಾಲಿನಲ್ಲೇ ಶ್ರೀರಾಮ್ ಹೆಬ್ಬಾರ್ ಅವರು ಕೂತಿದ್ರು, ಅವರಿಗೆ ಒಂದು ರೀತಿ ನೇರವಾಗಿ ಬೆದರಿಕೆ ಹಾಕಿದ್ರು. ಅಂದ್ರೆ ನನಗೆ ಯಾವುದೇ ರೀತಿಯಾಗಿ ನೀವು ಎದುರಿಸೋದಕ್ಕೆ ಬರಬೇಡಿ, ನಾನು ಕೇಂದ್ರದಲ್ಲಿರುವಂತಹ ಗೃಹ ಸಚಿವರಾಗಲಿ ಅಥವಾ ಪ್ರಧಾನಮಂತ್ರಿಯವರಿಗೆ ನಾನು ಎದುರ್ಕೊಂಡಿಲ್ಲ, ಜೈಲಿಗೆ ಹೋಗಿ ಬಂದಿದ್ದೀನಿ. ಈ ರೀತಿಯಾಗಿ ಸಾಕಷ್ಟು ಸವಾಲುಗಳನ್ನ ನಾನು ಮೆಟ್ಟಿ ನಿಂತು ಮುಂದೆ ಬಂದಿದ್ದೀನಿ. ನಿಮ್ಮಂತವರ ಒಂದು ಹೆದರಿಕೆಗಳಿಗೆ ಒಂದು ಪತ್ರಕ್ಕೆ ನಾನು ಎದುರೋನಲ್ಲ ಅಂತೇಳಿ ಒಂದು ಖಡಕ್ಕಾಗಿ ಅವರಿಗೆ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು. ಅಂತ ಹೇಳಿದ್ರೆ ಇಲ್ಲಿ ಓವರ್ ಆಲ್ ಡಿ ಕೆ ಶಿವಕುಮಾರ್ ಅವರು, ನಾನು ಯಾವುದೇ ರೀತಿಯಾದ ಒಂದು ಬೆದರಿಕೆಗಳಿಗೆ, ನಿಮ್ಮ ಒಂದು ಏನೋ ಈಗ GBA ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ನ ಮುಂದೆ ಇಟ್ಕೊಂಡು ನೀವೇನಾದರೂ ನನಗೆ ಬೆದರಿಕೆ ಹಾಕಿದ್ರೆ, ಅಂದರೆ ನಿಮ್ಮ ಬಿಲ್ನ ಪಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ನಿಮ್ಮ ಸಮಸ್ಯೆಗಳಿಗೆ ನಾನು ಸ್ಪಂದನೆ ಮಾಡದೆ ಹೋದರೆ ನಾನು ಏನು GBA ಎಲೆಕ್ಷನ್ನಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಏನಾದರೂ ನನಗೆ ಎಚ್ಚರಿಕೆ ಅಥವಾ ನನಗೆ ವಾರ್ನಿಂಗ್ ಕೊಡೋಕೆ ಬರೋದಾದರೆ ನಾನು ಅದನ್ನು ರಿಸೀವ್ ಮಾಡ್ಕೊಳ್ಳಲ್ಲ, ನಾನು ಆ ರೀತಿಯಾದ ವ್ಯಕ್ತಿ ಅಲ್ಲ, ಅದನ್ನು ನಾನು ಫೇಸ್ ಮಾಡ್ತೀನಿ ಅನ್ನೋದನ್ನ ನೇರವಾಗಿ ಅವರಿಗೆ ತಿರುಗೇಟು ಕೊಡೋದ್ರ ಮುಖಾಂತರ ಅವರು ಈ ಸಂವಾದದಲ್ಲಿ 2 ಸಲ, ಅಂದ್ರೆ ಆರಂಭದಲ್ಲಿ ಒಂದ್ಸಲ ಮಾತಾಡಿದ ಸಂದರ್ಭದಲ್ಲಿ, ಕೊನೆಗೆ ಇಡೀ ಸಂವಾದದಲ್ಲಿ ಮುಗಿದಾದ ನಂತರ ಅಂತ್ಯದಲ್ಲಿ ಮಾತಾಡಬೇಕಾದ್ರೆ ಕೂಡ ಈ ರೀತಿಯಾದ ಒಂದು ಸಂದೇಶವನ್ನ ಅವರು ಕೊಟ್ಟರು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಸ್ಪಷ್ಟವಾಗಿ ಇಲ್ಲಿ ಸಂವಾದದಲ್ಲಿ ಹೇಳಿದ್ದಾರೆ, GBA ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್, ಆ ಎಲೆಕ್ಷನ್ ಅಲ್ಲಿ ನಮ್ಮ ಪರವಾಗಿ ನೀವು ವೋಟ್ ಹಾಕಿ ನಿಮಗೆ ಬೇಕಾಗಿರುವಂತ ಕೆಲಸವನ್ನ ನಾನು ಮಾಡ್ಕೊಡ್ತೀನಿ. ಇದೊಂದೇ ಅವರ ಒಂದು ಏನೋ ಧ್ಯೇಯ ಇತ್ತು ಅಂತ ಅನ್ಸುತ್ತೆ. ಇನ್ನು ಉಳಿದಂತೆ ಅಪಾರ್ಟ್ಮೆಂಟ್ ನಿವಾಸಿಗಳು ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಏನೋ ಅಪಾರ್ಟ್ಮೆಂಟ್ ಓನರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಂಶಗಳನ್ನ ಸೇರಿಸಬೇಕು, ಯಾವ ರೀತಿಯಾಗಿ ತಿದ್ದುಪಡಿ ಆಗಬೇಕು, ಜೊತೆಗೆ ಯಾವ ರೀತಿಯಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಮಸ್ಯೆ ಆಗ್ತಾ ಇದೆ